ಬಾರ್ಗೆ ಬಂದು ಫ್ರೀಯಾಗಿ ಎಣ್ಣೆ ಕೊಡು ಅಂತ ಕೇಳಿದ್ದಕ್ಕೆ ಬಂದೂಕನ್ನ ತೋರಿಸಿ ಬೆದರಿಸಲಾಗಿದೆ. ಒಬ್ಬ ವ್ಯಕ್ತಿ ಬಾರ್ಗೆ ಬರ್ತಾನೆ, ಫ್ರೀಯಾಗಿ ಎಣ್ಣೆ ಕೊಡು ಅಂತ ಹೇಳ್ತಾನೆ. ಆಗ ಕಾಸು ಕೇಳಿದ್ದಕ್ಕೆ ಬಂದೂಕನ್ನ ತಂದು ಬೆದರಿಸಿದ್ದಾನೆ. ಹೊಸಕೋಟೆಯ ಬಂಡಹಳ್ಳಿ ಬಳಿ ಬಾರ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಿನ್ನನ್ನ ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಆವಾಜ್ ಹಾಕಲಾಗಿದೆ. ನಾಡ ಬಂದೂಕನ್ನ ತಂದು ಬಾರ್ ಬಳಿ ಹೈ ಡ್ರಾಮಾವನ್ನ ಮಾಡಲಾಗಿದೆ. ನಿನ್ನೆ ಸಂಜೆ ಬಾರ್ ಬಳಿ ಬಂದೂಕು ತೋರಿಸಿ ಧಮಕಿಯನ್ನ ಹಾಕಲಾಗಿದೆ. ಈ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಹ ನಡೆದಿದೆ. ದೃಶ್ಯವನ್ನ ನೋಡ್ತಾ ಇದ್ದೀರಲ್ಲ, ಯಾವ ರೀತಿಯಾಗಿ ಬಾರ್ಗೆ ಒಬ್ಬ ಬರ್ತಾನೆ, ಫ್ರೀಯಾಗಿ ಎಣ್ಣೆ ಕೊಡು ಅಂತ ಹೇಳ್ತಾನೆ. ಆಗ ಬಾರ್ ಮಾಲೀಕ, ನೀನು ಆ ಎಣ್ಣೆಗೆ ದುಡ್ಡು ಕೊಡು, ಅದಾದ ಬಳಿಕ ನಾನು ಎಣ್ಣೆ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೊಬ್ಬ ವ್ಯಕ್ತಿ ನಾಡ ಬಂದೂಕನ್ನ ತಂದು ಹೆದರಿಸ್ತಾನೆ. ಇದರಿಂದ ನಿನ್ನನ್ನ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳಿ, ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಆವಾಜ್ ಹಾಕ್ತಾನೆ. ನಾಡ ಬಂದೂಕು ತಂದು ಬಾರ್ ಬಳಿ ಹೈ ಡ್ರಾಮಾವನ್ನ ಮಾಡ್ತಾನೆ. ನಿನ್ನೆ ಸಂಜೆ ಬಾರ್ ಬಳಿ ಬಂದೂಕನ್ನ ತೋರಿಸಿ ಧಮಕಿಯನ್ನ ಹಾಕಲಾಗಿದೆ. ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಫ್ರೀಯಾಗಿ ಬಾರ್ಗೆ ಬಂದು ಎಣ್ಣೆ ಕೊಡು ಅಂತ ಹೇಳಿದ್ರೆ ಯಾವ ಮಾಲೀಕ ತಾನೇ ಎಣ್ಣೆ ಕೊಡ್ತಾನೆ? ಫಸ್ಟ್ ದುಡ್ಡಿಡು, ಆಮೇಲೆ ಎಣ್ಣೆ ತಗೊಂಡು ಹೋಗು ಅಂತ. ಹಾಗಾಗಿ ಫ್ರೀಯಾಗಿ ನೀನು ಎಣ್ಣೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಈ ನಾಡ ಬಂದೂಕಿನಿಂದ ನಿನ್ನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಏನಿದು ಪ್ರಕರಣ? ಆತ ಕುಡಿದು ಬಂದು ಈ ರೀತಿ ನಾಡ ಬಂದೂಕನ್ನ ತಂದು ಧಮಕಿ ಹಾಕಿರೋದಾ, ಅಥವಾ ಯಾವಾಗ್ಲೂ ಫ್ರೀಯಾಗಿ ಕೊಡ್ತಾ ಇದ್ರು ಇವತ್ತು ಕೂಡ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿ ಒಂದು ಸ್ನೇಹದಿಂದ ಕೇಳಿರುವಂತಹ ಇದು ಏನ್ ಘಟನೆ ಇದು? ಚೈತ್ರ, ಏನು ಬಾರ್ಗೆ ಹೋಗಿ ಮದ್ಯವನ್ನು ಫ್ರೀಯಾಗಿ ಕೊಡಬೇಕು, ಇಲ್ಲದೇ ಇದ್ರೆ ಗನ್ನಲ್ಲಿ ಶೂಟ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿರುವಂತಹ ಘಟನೆ ಈಗ ಬೆಂಗಳೂರಿನ ಹೊಸಕೋಟೆ ಬಳಿ ನಡೆದಿರೋದು. ಏನು ವ್ಯಕ್ತಿಯೊಬ್ಬ ನಿನ್ನೆ ಸಂಜೆ ಸುಮಾರು 5 ಗಂಟೆ ಸುಮಾರಿಗೆ ನಾಡ ಬಂದೂಕನ್ನ ಹಿಡಿದು ಒಂದು ಬಾರ್ ಬಳಿ ಹೋಗಿರ್ತಾನೆ. ಅಲ್ಲಿ ಫ್ರೀಯಾಗಿ ಎಣ್ಣೆಯನ್ನು ಕೇಳಿರ್ತಾನೆ. ಆದ್ರೆ ಬಾರ್ ಮಾಲೀಕ ದುಡ್ಡು ಕೊಟ್ಟು ಎಣ್ಣೆಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ. ಈ ಸಂದರ್ಭದಲ್ಲಿ ಆತ ತಾನು ತಂದಿದ್ದಂತ ಒಂದು ನಾಡ ಬಂದೂಕ ಏನಿದೆ ಅದನ್ನ ತೋರಿಸಿ ಒಂದು ಬೆದರಿಕೆ ಹಾಕಿರುವಂತಹ ಘಟನೆ ಕೂಡ ಈಗ ಬೆಳಕಿಗೆ ಬಂದಿದೆ. ಈ ಒಂದು ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ನಂತರ ಏನು ಆತ ಬಂದೂಕು ತೋರಿಸ್ತಾ ಇದ್ದಂತೆ ಅಲ್ಲಿದ್ದಂತ ಸಿಬ್ಬಂದಿ ಮತ್ತೆ ಕ್ಯಾಶಿಯರ್ ಏನಿದ್ರೆ ಅವರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಈತ ಅಚಾನಕ್ ಆಗಿ ಏನಾದ್ರು ಗುಂಡು ಹಾರಿಸಿದ್ರೆ ಜೀವ ಹೋಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ನಂತರ ಅಲ್ಲಿದ್ದಂತ ಸ್ಥಳೀಯರು ಕೂಡ ಆತನನ್ನ ಏನು ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೂ ಕೂಡ ಆತ ಸಮಾಧಾನಗೊಳ್ಳದೆ ಪದೇ ಪದೇ ಒಂದು ಗನ್ನನ್ನ ತೋರಿಸಿ ಬೆದರಿಕೆ ಹಾಕುವಂತ ಘಟನೆ ಕೂಡ ಆಗುತ್ತೆ. ಆ ಒಂದು ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿರೋದು. ಬಳಿಕ ಈಗಾಗಲೇ ಈ ಬಗ್ಗೆ ಒಂದು ನಂದಗುಡಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೂಡ ಸ್ಥಳೀಯರು ಕೊಟ್ಟಿರೋದ್ರಿಂದ ಈಗ ಆತನನ್ನ ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಣ್ಣೆ ವಿಚಾರಕ್ಕೆ ಈ ಒಂದು ಏನು ಗನ್ ತೆಗೆದು ಒಂದು ಬೆದರಿಸುವಂತ ಕೆಲಸ ಕೂಡ ಈಗ ನಡೆದಿರೋದ್ರಿಂದ ಆತರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಅಥವಾ ಒಂದ್ ವೇಳೆ ಆತ ಮೊದಲೇ ಏನಾದ್ರೂ ಮದ್ಯವನ್ನ ಸೇವನೆ ಮಾಡಿ ಈ ರೀತಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಇಬ್ರು ಕೂಡ ಪರಿಚಿತರಾಗಿದ್ರೆ ಮಾತ್ರ ಈ ರೀತಿಯಾಗಿ ಫ್ರೀಯಾಗಿ ಎಣ್ಣೆ ಕೇಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಆದ್ರೆ ಆತ ಏಕಾಏಕಿ ಹೋಗಿ ಈ ರೀತಿ ಗನ್ನನ್ನ ತೋರಿಸಿ ಎಣ್ಣೆ ಕೇಳಿ ಒಂದು ಬೆದರಿಕೆ ಆಗಿದ್ರೆ ಅದು ಅಫೆನ್ಸ್ ಕೂಡ ಆಗೋದ್ರಿಂದ ಸದ್ಯ ಈಗ ಅದನ್ನ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಒಂದು ಕೇಸನ್ನು ಕೂಡ ದಾಖಲು ಮಾಡೋದಕ್ಕೆ ಈಗ ಪೊಲೀಸರು ಚಿಂತನೆ ನಡೆಸ್ತಾ ಇದ್ದಾರೆ. ಮುನಿರಾಜು, ಈಗ ಇದೇ ಕುರಿತು ಕಂಪ್ಲೇಂಟ್ ಆಗಿದೆ ಅಂತ ಹೇಳಿದ್ರಿ, ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಆತ ಅಪರಿಚಿತನ ಅಥವಾ ಯಾವಾಗ್ಲೂ ಆ ಬಾರ್ಗೆ ಬಂದು ಕ್ಲೋಸ್ ಆಗಿದ್ದಕ್ಕೆ ಆ ಒಂದು ಕ್ಲೋಸ್ನೆಸ್ ಮೇಲೆ ನನಗೆ ಫ್ರೀಯಾಗಿ ಎಣ್ಣೆ ಕೊಡು ಅಂತ ಕೇಳಿರುವಂತದ್ದು? ಆ ಬಾರ್ಗೆ ಎಷ್ಟು ಜನ ಬಂದಿದ್ರಂತೆ ಆ ಸಮಯದಲ್ಲಿ? ಚೈತ್ರ, ನಿನ್ನೆ ಭಾನುವಾರ ಮತ್ತೆ ಸಂಜೆ ಟೈಮ್ ಕೂಡ ಆಗಿರುತ್ತೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಾರ್ಗೆ ಗ್ರಾಹಕರು ಕೂಡ ಹೆಚ್ಚಾಗಿ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತ ಸ್ಥಳೀಯ ವ್ಯಕ್ತಿನೇ ಅಂತೇಳಿ ಕೂಡ ಗೊತ್ತಾಗಿರೋದು. ಅದೇ ಒಂದು ಪರಿಚಯದಿಂದ ಕಾರಣಕ್ಕೋಸ್ಕರ ಆತ ಒಂದು ಬಾರ್ಗೆ ಒಂದು ಎಣ್ಣೆಯನ್ನು ಕೂಡ ಕೇಳಿರೋದು. ಅಂದ್ರೆ ಎಣ್ಣೆ ಉಚಿತವಾಗಿ ಕೊಡಬೇಕು ಅಂತ ಕೇಳಿದ ಸಂದರ್ಭದಲ್ಲಿ ಆತ ಈ ರೀತಿಯಾಗಿ ಒಂದು ಧಮಕಿಯನ್ನು ಕೂಡ ಹಾಕಿದ್ದಾರೆ. ಸದ್ಯ ಪೊಲೀಸರು ಇದರ ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೊಂಡು ಆತರಿಂದ ಕೂಡ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು.